ಸಹಿತ ಇದೇ ವಿಚಾರವಾಗಿ ಒಂದು ಮೀಟಿಂಗ್ ಮಾಡಿದ್ದಾರೆ, ಸಾಕಷ್ಟು ಕಂಡೀಷನ್ ಹಾಕಿದ್ದಾರೆ. ಈಗ ಇನ್ನೊಂದು ಮೀಟಿಂಗ್ ಮಾಡ್ತೀನೋ ಏನ್ ಹೇಳ್ತಾ ಇದ್ದೀವಿ, ಜನಕರಿಂದ ಒಂದು ಅಭಿಪ್ರಾಯ ತಗೋತೀವಿ. ಏನು ಬದಲಾವಣೆ ಆಗಿದೆಯೋ ಇಲ್ಲೋ ಅಂತೇಳಿ ಒಂದು ಅಭಿಪ್ರಾಯನ ತಗೊಂಡು ಅಂತವ್ರ ಬಗ್ಗೆ ನಾವು ಹೆಚ್ಚಿನ ಕ್ರಮವನ್ನು ಜರುಗಿಸ್ತೀವಿ. ಜನಗಳಿಗೆ ನಿಜವಾಗ್ಲೂ ಕೂಡ ಧೈರ್ಯ ಕಮ್ಮಿ. ಯಾಕೆ ಅಂದ್ರೆ ಬೇಜಾರು ಮಾಡ್ಕೊಬೇಡಿ, ಟಾರ್ಗೆಟ್ ಮಾಡ್ತಾರೆ. ಇವತ್ತು ಸಿಎಂ ಕೊಟ್ಟಿದ್ದಾರೆ, ಅಟ್ಟರ್ಸ್ಗೆ ಹೊಡೆದವ್ರೆ. ಸ್ವಾಮಿ ನೀವು ನ್ಯೂಸ್ ನೋಡಿದ್ರೆ ಗೊತ್ತಿಲ್ಲ ನಮ್ಗೆ, ಅಟ್ಟರ್ಸ್ಗೆ ಹೊಡೆದವ್ರೆ ಪುಡಿ ರೌಡಿಗಳು. ಈಗ ಅಂತವ್ರನ್ನೆಲ್ಲ ಇನ್ನೊಂದು ವಿಚಾರ ಸರ್, ಒಂದ್ ವಿಚಾರ. ಆಮೇಲೆ ವಾರದ ಕಂತು ಗಲ್ಲಿಗಲ್ಲಿ ಬೀದಿಲಿ ನಡೀತಾ ಇದೆ. ಆಮೇಲೆ ಯಾವುದೇ ಸಂಸ್ಥೆ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಚನ್ನಪಟ್ಟಣ ಸಂಸ್ಥೆ ಇರ್ಬೋದು, ಮತ್ತೊಂದು ಸಂಸ್ಥೆ ಇರ್ಬೋದು, ಅವ್ರು ಯಾವ ದೊಡ್ಡ ಅಧಿಕಾರಿ ಆಗಿರ್ಬೋದು, ವಾರದ ಕಂತು ಯಾವುದೇ ಸಂಸ್ಥೆ ಆಗಿರ್ಬೋದು ಸ್ವಾಮಿ ನಾವು ಮನವಿ ಕೊಡಲ್ಲ. ಇದನ್ನೇ ಮನವಿ ತಿಳ್ಕೊಳ್ಳಿ. ಧರ್ಮಸ್ಥಳನೇ ಆಗಿರ್ಬೋದು, ಮತ್ತೊಂದು ಸಂಸ್ಥೆ ಆಗಿರ್ಬೋದು, ಒಬ್ರು ಮಾತಾಡ್ರಿ. ವಾರದ ಕಂತು ಯುವಜನರಿಗೂ ಅರಿವು ಬೇಕು, ಇದೊಂದು ಅರಿವಿನ ಆಂದೋಲನ ಆಗಬೇಕು. ಇನ್ನೊಂದು ಕಡೆ ಕಾನೂನು ಸುವ್ಯವಸ್ಥೆ, ಕಾನೂನು ಇದೆಲ್ಲ ಗೊತ್ತಿದೆ ಪೊಲೀಸ್ನವರಿಗೆ. ಈ ನೆಟ್ವರ್ಕು, ಈ ಜಾಲಗಳು ಯಾರು ನಡೆಸ್ತಾರೆ, ಯಾರು ಬುಕ್ಕಿಗಳಿದ್ದಾರೆ, ಯಾರು ಎಲ್ಲಿ ಬೆಟ್ಟಿಂಗ್ ಕಟ್ತಾರೆ, ಇದಕ್ಕೆ ಹೆಂಗೆ ನೆಟ್ವರ್ಕಲ್ಲಿ ಬಿಲ್ಡ್ ಆಗಿದೆ ಅನ್ನೋದೇನು ಗೊತ್ತಿಲ್ಲದೇ ಇರೋ ವಿಚಾರ ಅಲ್ಲ. ಆದರೆ ನಿಯಂತ್ರಣಕ್ಕೆ ತರಬೇಕು, ಅವ್ರ ಮೇಲೆ ಕ್ರಮ ಆಗಬೇಕು, ಅವ್ರನ್ನ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಬೇಕು, ಬಂಧಿಸಿ ಒಂದು ಕಠಿಣವಾದ ಶಿಕ್ಷೆಗೆ ಗುರಿ ಮಾಡಿದ್ರೆ ಈ ಒಂದು ವ್ಯಾಪಕ ಬೆಟ್ಟಿಂಗ್ ದಂಧೆಗೆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಸಾಮಾನ್ಯ ಜನರು ಕೇಸ್ ಹಾಕ್ಲಿಕ್ಕೆ ಆಗಲ್ಲ. ಆದರೆ ಅವ್ರು ಹೇಳ್ಬೋದು ಇಂಥ ಕಡೆ ನಡೀತಾ ಇದೆ ಅಂತ ಸುಳಿವು ಕೊಡ್ಬೋದು. ಆದರೆ ಕಾನೂನು ಕ್ರಮ ಆಗಬೇಕಾಗಿರೋದು ಪೊಲೀಸ್ ವ್ಯವಸ್ಥೆಯಿಂದ. ಹಾಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಲ್ಲಿ ನಾವು ಒತ್ತಾಯ ಮಾಡ್ತಾ ಇರೋದು, ನಮ್ಮೆಲ್ಲ ಜನಪರ ಸಂಘಟನೆಗಳು ಭಾಳ ಮುಖ್ಯವಾಗಿ ಎಲ್ಲೆಲ್ಲಿ ಈ ಥರ ದಂಧೆಗಳು ನಡೀತಾ ಇದೆ ಅದನ್ನು ತಕ್ಷಣದಲ್ಲೇ ನಿಗ್ರಹಕ್ಕೆ ತರಬೇಕು, ನಿಗ್ರಹಿಸಬೇಕು, ಕಠಿಣ ಕ್ರಮಗಳಾಗಬೇಕು. ಆ ಥರದ್ದು ಯಾರಿದ್ದಾರೆ ಬುಕ್ಕಿಗಳು ಅವ್ರ ಮೇಲೆ ಕೇಸ್ ಮಾಡಿ ದಾಖಲು ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಆ ಮೂಲಕ ಒಂದು ಅರಿವಿನ ಆಂದೋಲನಕ್ಕೆ ನಾವೆಲ್ಲ ಸಾಮಾಜಿಕ ಸಂಘಟನೆಗಳು ಕೂಡ ಕೈ ಜೋಡಿಸ್ತೀವಿ. ಅರಿವಿನ ಆಂದೋಲನ ಕೂಡ ಆಗಬೇಕು ಅನ್ನುವಂಥ ಆಗ್ರಹವನ್ನು CITU ಸೇರಿದಂತೆ ಎಲ್ಲ ಪ್ರಗತಿಪರ ಸಂಘಟನೆಗಳು ನಾವು ಮಾಡ್ತಾ ಇದ್ದೀವಿ. ಜಾಲ ಇದು ಭಾಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಈಗ ಬೆಟ್ಟಿಂಗ್ ದಂಧೆಗಳಿಂದ ಮೊನ್ನೆ ನಡೆದದ್ದು ಒಂದು ನಿದರ್ಶನ ಅಷ್ಟೇ. ಹಳೆಬೂದೂರು ಒಬ್ಬ ಯುವಕ ತ್ಯಾಗರಾಜು ಈ ಬೆಟ್ಟಿಂಗ್ ದಂಧೆಗೆ ಬಲಿಯಾಗಿತ್ತು, ಆತ್ಮಹತ್ಯೆಗೀಡಾಗಿತ್ತು. ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ಪ್ರತಿನಿತ್ಯ ಬೆಟ್ಟಿಂಗ್ ಕಟ್ಟುವಂಥ, ಲಕ್ಷಾಂತರ ರೂಪಾಯಿ ಹಣವನ್ನು ಕಟ್ಟುವಂಥ ಕುಟುಂಬಗಳು ಇವತ್ತು ಆದಾಯ ಇಲ್ಲ. ಆದರೆ ಬೆಟ್ಟಿಂಗ್ ದಂಧೆ ಅಂತೂ ಶುರುವಾಗಿದೆ. ಕೆಲವರು ಆ್ಯಪ್ ಮೂಲಕ ನೆಟ್ವರ್ಕ್ ಇದನ್ನು ಕಳಿಸ್ತಾ ಇದ್ದಾರೆ, ಅದರದ್ದೇ ಆದ ನೆಟ್ವರ್ಕ್ ಇದೆ. ಇಡೀ ಯುವಜನರನ್ನ ಈ ರೀತಿಯ ಒಂದು ದುಶ್ಚಟಗಳಿಗೆ, ದುರ್ವ್ಯವಹಾರಗಳಿಗೆ ಬಳಸೋದ್ರ ಮೂಲಕ ಕೆಲವು ಜನ ಲಾಭ ಮಾಡ್ತಿದ್ದಾರೆ. ಆದರೆ ಬಹುಸಂಖ್ಯಾತ ಕುಟುಂಬಗಳು ಇವತ್ತು ಬೀದಿ ಪಾಲಾಗ್ತಾ ಇದೆ. ಹಾಗಾಗಿ ಅದಕ್ಕೆ ನಿಯಂತ್ರಣ ಅಗತ್ಯ ಇದೆ. ಅತ್ಯಂತ ಕಟ್ಟುನಿಟ್ಟಿನ ನಿಯಂತ್ರಣವನ್ನು ಪೊಲೀಸ್ ವ್ಯವಸ್ಥೆ ಮಾಡಬೇಕಾಗಿದೆ. ಇಡೀ ಜಿಲ್ಲೆಯಲ್ಲಿ ದಿನನಿತ್ಯ ಯುವಕರು ಬಲಿಯಾಗ್ತಿದ್ದಾರೆ. ಜೀವವನ್ನು